ನಮಸ್ಕಾರ ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಾಮಾಜಿಕ ವಿಘಟನೆಯ ಕುರಿತು ನೋಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಸಾಮಾಜಿಕ ಸಮಸ್ಯೆಗಳ ಕುರಿತು ಓದಿದ್ದೀವಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಮಾಜಿಕ ವಿಘಟನೆಯ ಅರ್ಥ, ವಾಕ್ಯ, ಲಕ್ಷಣಗಳು ಮತ್ತು ಪ್ರಕಾರಗಳನ್ನ ವಿವರಿಸಿ. ಸ್ನೇಹಿತರೆ, ಇದನ್ನು ಪೂರ್ತಿಯಾಗಿ ನಿಮಗೆ 15 ಮಾರ್ಕ್ಸ್ಗಾದ್ರೂ ಕೇಳ್ಬೋದು, ಅಥವಾ ಸಾಮಾಜಿಕ ವಿಘಟನೆಯ ಅರ್ಥ ಮತ್ತು ಲಕ್ಷಣಗಳನ್ನ ತಿಳಿಸಿ ಅಂತ 10 ಮಾರ್ಕ್ಸ್ ಕೂಡ ಕೇಳ್ಬೋದು. ಅದೇ ರೀತಿ ಸಾಮಾಜಿಕ ವಿಘಟನೆಯ ಪ್ರಕಾರಗಳನ್ನ ತಿಳಿಸಿ ಅಂತ 5 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಈ ಇಷ್ಟು ಪ್ರಶ್ನೆಗಳಂದರೆ 3 ಪ್ರಶ್ನೆಗಳಿಗೆ ಬರುವಂಥ ಸೂಕ್ತವಾದ ಉತ್ತರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರಲ್ಲಿರುವ ಪಾಯಿಂಟ್ಸ್ಗಳು ಮತ್ತು ವಿವರಣೆಯನ್ನು ನೀವು ಬರ್ಕೊಂಡ್ರೆ ನೀವು 3 ಪ್ರಶ್ನೆಗಳಿಗೆ ತಯಾರಾದಾಗೆ ಆಗುತ್ತೆ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪೀಠಿಕೆ. ಮಾನವ ಸಮಾಜವು ನಿರಂತರವಾಗಿ ಬದಲಾಗುವ ಒಂದು ಕ್ರಿಯಾಶೀಲ ವ್ಯವಸ್ಥೆಯಾಗಿದೆ. ಸಮಾಜದ ವಿವಿಧ ಅಂಗಗಳು, ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಪರಸ್ಪರ ಸಹಕಾರ ಹಾಗೂ ಸೌಹಾರ್ದತೆಯಿಂದ ಕಾರ್ಯನಿರ್ವಹಿಸಿದಾಗ ಸಾಮಾಜಿಕ ಸಂಘಟನೆ ಸಾಧ್ಯವಾಗುತ್ತದೆ. ಆದರೆ ಸಮಾಜದಲ್ಲಿ ಬದಲಾವಣೆಗಳು ವೇಗವಾಗಿ ಸಂಭವಿಸಿದಾಗ ಅಥವಾ ಹೊಸ ಸನ್ನಿವೇಶಗಳಿಗೆ ಸಮಾಜವು ಹೊಂದಿಕೊಳ್ಳಲು ವಿಫಲವಾದಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏರುಪೇರು ಉಂಟಾಗುತ್ತವೆ. ಸಾಮಾಜಿಕ ಸಂಘಟನೆಯ ಸ್ಥಿತಿಗೆ ತದ್ವಿರುದ್ಧವಾದ ಮತ್ತು ಸಮಾಜದ ಶಾಂತಿ ಸಮತೋಲನವನ್ನು ಕದಡುವ ಈ ಪ್ರಕ್ರಿಯೆಯನ್ನು ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ವಿಘಟನೆ ಎಂದು ಕರೆಯಲಾಗುತ್ತದೆ. ನೀವು ಈ 3 ಪ್ರಶ್ನೆಗೂ ಕೂಡ ಇದೇ ಒಂದು ಪೀಠಿಕೆಯನ್ನು ಬರೀಬೇಕು. ಇನ್ನು ಎರಡನೇದಾಗಿ ಸಾಮಾಜಿಕ ವಿಘಟನೆ ಅರ್ಥ ಅಂದ್ರೆ ಏನು ಅನ್ನೋದು. ಸಾಮಾಜಿಕ ನಿಯಂತ್ರಣದ ವಿಫಲತೆಯ ಮೂಲದಲ್ಲಿ ಈ ಸ್ಥಿತಿಯಿಂದ ಸಮಾಜದ ಸಾಂಪ್ರದಾಯಿಕ ಅಭ್ಯಾಸಗಳು ಮತ್ತು ಸಾಮಾಜಿಕ ನಿಯಂತ್ರಣದ ಸಾಧನಗಳು ಪರಿಣಾಮಕಾರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಒಬ್ಬರು ವಾಕ್ಯವನ್ನು ಕೂಡ ನೀಡಿದ್ದಾರೆ. ಮೋರರ್ ಅವರ ಪ್ರಕಾರ ಸಂಸ್ಥೆ ವಿವಿಧ ಅಂಗಗಳ ನಡುವೆ ಸಾಮರಸ್ಯ ಕಡಿಮೆಯಾದಾಗ ಸಾಮಾಜಿಕ ವಿಘಟನೆ ಸಂಭವಿಸುತ್ತದೆ. ಅಂದರೆ ಸಮಾಜದ ವಿಭಿನ್ನ ಭಾಗಗಳಾದ ಕುಟುಂಬ, ಶಿಕ್ಷಣ, ಸಂಸ್ಥೆ, ಧರ್ಮ ಮತ್ತು ಸಹಕಾರಗಳ ನಡುವಿನ ಸಾಂಸ್ಥಿಕ ಸೌಹಾರ್ದತೆ ಕಡಿಮೆಯಾದಾಗ ವಿಘಟನೆ ಉಂಟಾಗುತ್ತದೆ. ಹಾಗಾದರೆ ಸಾಮಾಜಿಕ ಸಂಘಟನೆಯ ಲಕ್ಷಣಗಳೇನೇನು? ಸಾಮಾಜಿಕ ಸಂಘಟನೆಯು ಸಮಾಜದಲ್ಲಿ ಗೋಚರಿಸುವ ಪ್ರಮುಖ ಲಕ್ಷಣಗಳನ್ನು ಈ ಕೆಳಗಿನಂತೆ ವಿಂಗಡಿಸಿ ಬರೆಯಬಹುದು. ಮೊದಲನೆಯದು ನೈತಿಕ ನಿಯಮಗಳು ಮತ್ತು ಸಾಮಾಜಿಕ ಸಂಸ್ಥೆಗಳಲ್ಲಿ ಸಂಘರ್ಷ. ಸಮಾಜದಲ್ಲಿ ಸಾಂಪ್ರದಾಯಿಕ ನೈತಿಕ ಮೌಲ್ಯಗಳು ಮತ್ತು ಆಧುನಿಕ ಸಂಸ್ಥೆಗಳ ನಿಯಮಗಳ ನಡುವೆ ಸಂಘರ್ಷ ಉಂಟಾಗುತ್ತದೆ. ವ್ಯಕ್ತಿಗಳು ಸಮಾಜದ ನೈತಿಕ ನಿಯಮಗಳನ್ನು ಪಾಲಿಸುವುದರಲ್ಲಿ ಗೊಂದಲಕ್ಕೆ ಒಳಗಾಗುತ್ತಾರೆ. ಎರಡನೇ ಲಕ್ಷಣ ಸಮೂಹದಿಂದ ಸಮೂಹಕ್ಕೆ ಮತ್ತು ಸಂಸ್ಥೆಯಿಂದ ಸಂಸ್ಥೆಗೆ ಕಾರ್ಯಗಳ ವರ್ಗಾವಣೆ. ಸಾಮಾಜಿಕ ವಿಘಟನೆಯ ಸಂದರ್ಭದಲ್ಲಿ ಒಂದು ಸಂಸ್ಥೆಯು ನಿರ್ವಹಿಸುತ್ತಿದ್ದ ಜವಾಬ್ದಾರಿಗಳು ಅಥವಾ ಕಾರ್ಯಗಳು ಮತ್ತೊಂದು ಸಂಸ್ಥೆಗೆ ಹಸ್ತಾಂತರಗೊಳ್ಳುತ್ತವೆ. ಉದಾಹರಣೆಗೆ, ಮುಂಚೆ ಕುಟುಂಬವು ನೀಡುತ್ತಿದ್ದ ಶಿಕ್ಷಣ ಮತ್ತು ಮನೋರಂಜನೆಯನ್ನು ಇಂದು ಶಾಲಾ ಕಾಲೇಜುಗಳು ಹಾಗೂ ಮುಕ್ತ ಮಾಧ್ಯಮಗಳು ನಿರ್ವಹಿಸುತ್ತಿರುವುದು. ಮೂರನೇ ಲಕ್ಷಣ ವ್ಯಕ್ತಿಗತ ಅತಿರೇಕತೆ. ಸಮೂಹದ ಹಿತಾಸಕ್ತಿಗಿಂತ ವ್ಯಕ್ತಿಯ ಸ್ವಂತ ಹಿತಾಸಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ದೊರೆಯುತ್ತದೆ. ಸಾಮೂಹಿಕ ನಂಬಿಕೆಗಳು ಹಾಗೂ ಸಾಮಾಜಿಕ ಐಕ್ಯತೆಗಿಂತ ಸ್ವಾರ್ಥ ಮತ್ತು ಸ್ವಯಂ ಕೇಂದ್ರಿತ ಧೋರಣೆಗಳು ಹೆಚ್ಚಾಗುತ್ತದೆ. ನಾಲ್ಕನೇದಾಗಿ ಸಾಮಾಜಿಕ ರಚನೆಯಲ್ಲಿ ಬದಲಾವಣೆ. ಸಮಾಜದ ಮೂಲಸೌಕರ್ಯ ಮತ್ತು ಸಾಮಾಜಿಕ ರಚನೆಯು ವೇಗವಾಗಿ ಬದಲಾವಣೆಗೆ ಒಳಪಡುತ್ತದೆ. ಈ ಬದಲಾವಣೆಯನ್ನು ಸಮಾಜಶಾಸ್ತ್ರಜ್ಞರು ಈ ಕೆಳಗಿನಂತೆ ವಿಶ್ಲೇಷಿಸಿದ್ದಾರೆ. ಮೊದಲನೇದು ಸ್ವಯಂ ವಿಘಟನೆ. ಇದರಲ್ಲಿ ಸ್ವಯಂ ವಿಘಟನೆ. ವ್ಯಕ್ತಿ ಅಥವಾ ಸಮೂಹವು ತನ್ನ ಆಂತರಿಕ ವೈಫಲ್ಯಗಳಿಂದಾಗಿ ತಾನಾಗಿ ವಿಘಟನೆ ಒಳಗಾಗುವುದು. ಬಿ, ಇತರರ ನಡುವಿನ ವಿಘಟನೆ. ಬಾಹ್ಯ ಒತ್ತಡಗಳು, ಅಸಮಾನತೆ ಮತ್ತು ಪರಸ್ಪರ ಸಂಘರ್ಷಗಳಿಂದಾಗಿ ವ್ಯಕ್ತಿಗಳು ಹಾಗೂ ಸಮೂಹಗಳ ನಡುವೆ ಉಂಟಾಗುವ ವಿಘಟನೆ. ಮೂರನೇದಾಗಿ ಹೊಣೆಗಾರಿಕೆ ನಡುವಿನ ಅಥವಾ ಕರುಣಾ ಧೋರಣೆ. ಸಾಮಾಜಿಕ ಹೊಣೆಗಾರಿಕೆಗಳು ಕುಸಿದು ಬಿದ್ದು ಕರ್ತವ್ಯ ಪ್ರಜ್ಞೆಯ ಜಾಗದಲ್ಲಿ ಔಪಚಾರಿಕ ಅಥವಾ ಕರುಣಾ ಧೋರಣೆಗಳು ಮೂಡುವುದು. ಇದಿಷ್ಟು ಸಾಮಾಜಿಕ ವಿಘಟನೆಯ ಲಕ್ಷಣಗಳು. ನಂತರ ಸಾಮಾಜಿಕ ವಿಘಟನೆಯ ಪ್ರಕಾರಗಳು. ಮೊದಲನೇ ಒಂದು ಪ್ರಕಾರ ಅಂದರೆ ವೈಯಕ್ತಿಕ ವಿಘಟನೆ. ವೈಯಕ್ತಿಕ ವಿಘಟನೆಯು ವ್ಯಕ್ತಿಯ ಆಂತರಿಕ ಮನೋಭಾವ, ನಡವಳಿಕೆ ಮತ್ತು ಸಾಮಾಜಿಕ ಜೀವನದ ನಡುವೆ ಉಂಟಾಗುವ ಅಸಮತೋಲನವನ್ನು ಸೂಚಿಸುತ್ತದೆ. ಸಮಾಜವು ನಿರೀಕ್ಷಿಸುವ ನಿಯಮಗಳು ಮತ್ತು ಮೌಲ್ಯಗಳಿಗೆ ಅನುಗುಣವಾಗಿ ವ್ಯಕ್ತಿಯು ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ವಿಫಲವಾದಾಗ ಈ ಸ್ಥಿತಿಯು ಎದುರಾಗುತ್ತದೆ. ಇದಕ್ಕೆ ಕಾರಣಗಳು ತೀವ್ರ ಮಾನಸಿಕ ಒತ್ತಡ, ಸಾಮಾಜಿಕ ಬೆಂಬಲದ ಅಭಾವ, ಬಡತನ, ನಿರುದ್ಯೋಗ, ವೈಫಲ್ಯಗಳ ಭಯ ಹಾಗೂ ಅಸಹಾಯಕತೆ. ಪ್ರಮುಖ ರೂಪಗಳಂದ್ರೆ ಇದರಿಂದಾಗುವಂಥ ಪ್ರಮುಖ ರೂಪಗಳು ಯಾವ್ಯಾವು ಅಂತ ಹೇಳಿ. ಮೊದಲನೇದು ಮದ್ಯಪಾನ ಮತ್ತು ಮಾದಕ ದ್ರವ್ಯ ವ್ಯಸನ. ಎರಡನೇದು ಅಪರಾಧ ಮನೋಭಾವ. ಮೂರನೇದು ಆತ್ಮಹತ್ಯೆ ಪ್ರವೃತ್ತಿ. ನಾಲ್ಕನೇದು ಮಾನಸಿಕ ಅಸ್ತವ್ಯಸ್ತ. ಎರಡನೇ ಪ್ರಕಾರ ಕೌಟುಂಬಿಕ ವಿಘಟನೆ.
ಕುಟುಂಬವು ಸಮಾಜದ ಮೂಲಭೂತ ಮತ್ತು ಅತ್ಯಂತ ಪ್ರಮುಖ ಸಾಂಸ್ಥಿಕ ಘಟಕವಾಗಿದೆ. ಕುಟುಂಬದ ಸದಸ್ಯರ ನಡುವೆ ಸೌಹಾರ್ದತೆ, ಪರಸ್ಪರ ನಂಬಿಕೆ, ಪ್ರೀತಿ ಮತ್ತು ಸಹಕಾರದ ಕೊರತೆಯಿಂದಾಗಿ ಕುಟುಂಬದ ರಚನೆ ಮತ್ತು ಶಾಂತಿ ಕುಸಿಯುವುದು ಕೌಟುಂಬಿಕ ವಿಘಟನೆ ಎನ್ನಲಾಗುತ್ತದೆ. ಕಾರಣಗಳು ಪತಿ ಪತ್ನಿಯರ ನಡುವಿನ ಭಿನ್ನಾಭಿಪ್ರಾಯ ಆಗಿರ್ಬೋದು, ಆರ್ಥಿಕ ಮುಗ್ಗಟ್ಟು, ಸಾಂಪ್ರದಾಯಿಕ ಮತ್ತು ಆಧುನಿಕ ಆಲೋಚನೆಗಳ ನಡುವಿನ ಸಂಘರ್ಷ ಮತ್ತು ನೈತಿಕತೆ ಕುಸಿತ. ಇದರ ಒಂದು ಪ್ರಮುಖ ಉದಾಹರಣೆಗಳಂದರೆ ವಿಚ್ಛೇದನ ಮತ್ತು ಪ್ರತ್ಯೇಕತೆ, ಗೃಹ ಹಿಂಸೆ, ಮಕ್ಕಳ ನಿರ್ಲಕ್ಷ್ಯ, ವೃದ್ಧರ ಅಸಹಾಯಕತೆ. ಮೂರನೇ ಒಂದು ಪ್ರಕಾರ ಅಂದರೆ ಸಾಮುದಾಯಿಕ ವಿಘಟನೆ. ಸಾಮುದಾಯಿಕ ಅಥವಾ ಸಾಮಾಜಿಕ ವಿಘಟನೆಯು ವಿಶಾಲ ಸಮಾಜದ ಮಟ್ಟದಲ್ಲಿ ಸಂಭವಿಸುತ್ತದೆ. ಸಮಾಜದ ವಿವಿಧ ಸಮೂಹಗಳು, ಜಾತಿಗಳು, ಧರ್ಮಗಳು ಅಥವಾ ವರ್ಗಗಳ ನಡುವೆ ಸಾಮರಸ್ಯ ತಪ್ಪಿದಾಗ ಮತ್ತು ಸಾಮಾಜಿಕ ನಿಯಂತ್ರಣದ ಸಾಧನಗಳು ಅಂದರೆ ಕಾನೂನು, ಧರ್ಮ, ನೈತಿಕತೆ ವಿಫಲವಾದಾಗ ಇದು ಉಂಟಾಗುತ್ತದೆ. ಇದಕ್ಕೆ ಕಾರಣಗಳು ಆರ್ಥಿಕ ಸಮಾನತೆ, ಶೀಘ್ರ ನಗರೀಕರಣ, ಜಾತಿ ಧರ್ಮ ಆಧಾರಿತ ಧ್ರುವೀಕರಣ ಮತ್ತು ಭ್ರಷ್ಟಾಚಾರ. ಇದರ ಒಂದು ಉದಾಹರಣೆಗಳಾಗಿರ್ಬೋದು ಅಂದರೆ ರೌಡಿಸಂ ಮತ್ತು ಸಂಘಟಿತ ಅಪರಾಧಗಳು, ಆರ್ಥಿಕ ಅಸ್ಥಿರತೆ, ನಿರುದ್ಯೋಗ ಮತ್ತು ಬಡತನ, ಮತ್ತು ಇಲ್ಲೊಂದು ಕೋಮು ಗಲಭೆಗಳು ಮತ್ತು ಜಾತ್ಯತೀತತೆ. ಅದೆಷ್ಟು ಈ ಒಂದು ಸಾಮಾಜಿಕ ವಿಘಟನೆಯ ಪ್ರಕಾರಗಳಾಗಿದ್ವು. ಹಾಗಿದ್ರೆ ಇದರ ಸಮಾರೋಪ: ಸಾಮಾಜಿಕ ವಿಘಟನೆಯು ಯಾವುದೇ ಸಮಾಜದ ಆರೋಗ್ಯಕರ ಬೆಳವಣಿಗೆಗೆ ಮಾರಕವಾಗಿದೆ. ಸಮಾಜದ ವಿವಿಧ ಸಂಸ್ಥೆಗಳು ಮತ್ತು ಅಂಗಗಳ ನಡುವಿನ ಹೊಂದಾಣಿಕೆ ತಪ್ಪಿದಾಗ ವ್ಯಕ್ತಿಯಿಂದ ಹಿಡಿದು ಸಮುದಾಯದವರೆಗೆ ವಿಘಟನೆಯು ವ್ಯಾಪಿಸುತ್ತದೆ. ವ್ಯಕ್ತಿಯು ಅತಿರೇಕತೆ, ನೈತಿಕ ಮೌಲ್ಯಗಳ ಕುಸಿತ ಹಾಗೂ ಸಾಮರಸ್ಯದ ಕೊರತೆ ಸಮಾಜದ ಶಕ್ತಿಯನ್ನು ಕುಗ್ಗಿಸುತ್ತದೆ. ಅದರಿಂದಲೇ ಸೂಕ್ತ ಶಿಕ್ಷಣ, ನೈತಿಕ ಮೌಲ್ಯಗಳ ಪುನರುತ್ಥಾನ, ಪರಿಣಾಮಕಾರಿ ಸಾಮಾಜಿಕ ನಿಯಂತ್ರಣಗಳ ಸಾಧನಗಳ ಬಳಕೆ ಮತ್ತು ಕುಟುಂಬ ಐಕ್ಯತೆಯನ್ನು ಕಾಯ್ದುಕೊಳ್ಳುವ ಮೂಲಕ ಸಾಮಾಜಿಕ ವಿಘಟನೆಯ ತಡೆಗಟ್ಟಿ ಆರೋಗ್ಯಕರ ಸಮಾಜದ ಸಂಘಟನೆಯನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಸಾಮಾಜಿಕ ವಿಘಟನೆಯ ಒಂದು ಪ್ರಮುಖವಾದ ಪ್ರಶ್ನೆಯ ಉತ್ತರವಾಗಿತ್ತು. ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ಯಾವ ರೀತಿ ಬರೆದ್ರೆ ನಾವು ಹೆಚ್ಚಾಗಿ ಮಾರ್ಕ್ಸ್ನ ತೊಗೋಬೋದು ಅಂತ. ನೀವು ಯಾವ ರೀತಿ ಬರೆಯೋದ್ರ ಮೇಲೆ ಇದೆ, ನಿಮ್ಮ ಪದ ಬಳಕೆಗಳು ಯಾವ ರೀತಿ ಇರ್ತೋ ಆ ರೀತಿ ನಿಮ್ಮ ಮಾರ್ಕ್ಸ್ಗಳು ಕೂಡ ಹೆಚ್ಚಾಗಿರುತ್ತವೆ. ನೀವು ನಿಮ್ಮ ಒಂದು ಪದ ಬಳಕೆ ಇನ್ನು ಸ್ವಲ್ಪ ಚೆನ್ನಾಗಿ ಬರೆದ್ರೆ, ಅಂದರೆ ಪದ ಬಳಕೆ ನೀವು ಏನು ಮಾಡ್ತೀರೋ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವು ಯಾವ ರೀತಿ ಪಾಯಿಂಟ್ ಹಾಕಿ ಬರೀತೀರೋ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಉತ್ತರವನ್ನು ಸಿದ್ಧಪಡಿಸ್ತೀನಿ. ನಾನಿವಾಗ 5th ಸೆಮ್ ಆಗಿರೋದ್ರಿಂದ ನಾನು ಕೂಡ ಇದೇ ರೀತಿಯಾಗಿ ಎಕ್ಸಾಮ್ನಲ್ಲಿ ಆನ್ಸರ್ನ ಬರೀತೀನಿ. ಅದಕ್ಕೆ ಇರ್ಬೋದು, ಮೋಸ್ಟ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ನನ್ನ ಪರ್ಸೆಂಟೇಜು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಪದ ಬಳಕೆ ಮಾಡಿ ಒಂದ್ಸಲ ಎಕ್ಸಾಮ್ನಲ್ಲಿ ಬರೀರಿ, ನೋಡೋಣ ಯಾವ ರೀತಿ ಬರುತ್ತೆ ರಿಸಲ್ಟ್ ಅಂತ. ರಿಸಲ್ಟ್ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.